ಹಾಯ್ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಮನೆಯಲ್ಲೇ ರಗಡ ಪ್ಯಾಟಿಸನ್ನು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗೂ ಇರುತ್ತೆ, ಮಕ್ಕಳಿಗೆ ಕೊಡೋಕ್ಕೂ ಕೂಡ ತುಂಬ ಹೈಜಿನಿಕ್ ಆಗಿರುತ್ತೆ. ಮೊದಲಿಗೆ ನಾವು ರಗಡ ಮಾಡ್ಕೋಬೇಕಾದ್ರೆ ವೈಟ್ ವಟಾಣಿ ಕಾಳನ್ನು ತಗೊಂಡು ಬಾಯ್ಲ್ ಮಾಡಬೇಕಾಗುತ್ತೆ. ಆದರೆ ನಾನು ಗ್ರೀನ್ ವಟಾಣಿ ಕಾಳನ್ನು ತಗೊಂಡು ನೆನೆಸಿಟ್ಟು ಅದನ್ನು ಈ ರೀತಿಯಾಗಿ ಬಾಯ್ಲ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಆಲೂಗಡ್ಡೆಯನ್ನು ಕೂಡ ಬಾಯ್ಲ್ ಮಾಡಿದಂಥ ಆಲೂಗಡ್ಡೆಯನ್ನು ಕೂಡ ಇದಕ್ಕೆ ಹಾಕಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಾವು ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿ ಮತ್ತು 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು 1 ರಿಂದ 2 ಟೊಮೆಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಧನಿಯಾ, ಜೀರಾ, ಗರಂ ಮಸಾಲ, ಅರಿಶಿನ ಪುಡಿ ಮತ್ತು 1 ರಿಂದ 2 ಸ್ಪೂನ್ ಅಚ್ಚು ಖಾರದ ಪುಡಿಯನ್ನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಸ್ಮ್ಯಾಶ್ ಮಾಡಿದಂಥ ಕಾಳನ್ನು ಕೂಡ ನಾವು ಏನು ಮಾಡಬೇಕು, ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರಗಡ ರೆಡಿ ಆಯಿತು. ಇದನ್ನು ಸ್ವಲ್ಪ ಹೊತ್ತು ಕುದಿಸಿ ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ರಗಡ ರೆಡಿ ಆಯಿತು. ಈಗ ನಾವು ಪ್ಯಾಟಿಸನ್ನು ಮಾಡ್ಕೊಳ್ಳೋಣ. 4 ಆಲೂಗಡ್ಡೆಯನ್ನು ಬಾಯ್ಲ್ ಮಾಡಿ ಈ ರೀತಿಯಾಗಿ ನಾನು ಸ್ಮ್ಯಾಶ್ ಮಾಡಿಟ್ಕೋತಾ ಇದ್ದೀನಿ. ನೀಟಾಗಿ ಈ ರೀತಿ ಯಾವುದೇ ಗಂಟುಗಳು ಇರದಂಗೆ ಸ್ಮ್ಯಾಶ್ ಮಾಡಿಟ್ಕೋಬೇಕು. ಇದಕ್ಕೆ ಮಸಾಲೆಗಳನ್ನು ಹಾಕೋಣ. ಅರಿಶಿನ ಪುಡಿ ಅರ್ಧ ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, 1 ಸ್ಪೂನು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ ಫ್ಲೋರ್ 2 ರಿಂದ 3 ಟೇಬಲ್ ಸ್ಪೂನ್, ಬ್ರೆಡ್ ಕ್ರಮ್ಸ್ 1 ಬೌಲು, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿನ ಈ ರೀತಿಯಾಗಿ ಕುಟ್ಟಿ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಂದೊಂದಾಗಿ ಪ್ಯಾಟಿಸನ್ನು ರೆಡಿ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಪ್ಯಾಟಿಸನ್ನು ರೆಡಿ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಳ್ಳೋಣ. ನೋಡಿ, ಅಷ್ಟು ದೊಡ್ಡನೂ ಮಾಡಬಾರ್ದು, ಅಷ್ಟು ಚಿಕ್ಕದು ಮಾಡಬಾರ್ದು, ಮೀಡಿಯಮ್ ಆಗಿ ಪ್ಯಾಟಿಸನ್ನು ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಶಾಲೋ ಫ್ರೈ ಮಾಡೋಕ್ಕೆ ಒಂದು ತವೆಯನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ರೀತಿಯಾಗಿ ಶಾಲೋ ಫ್ರೈಯನ್ನು ಮಾಡ್ಕೊಳ್ಳೋಣ ತವೆ ಮೇಲೆ. ನೋಡಿ, ಒಂದೇ ಟೈಮ್ಗೆ ಎಲ್ಲನೂ ಶಾಲೋ ಫ್ರೈ ಆಗಿಬಿಡುತ್ತೆ. ಈಗ ಒಂದು ಸೈಡ್ ಫ್ರೈ ಆದ ನಂತರ ಇನ್ನೊಂದು ಸೈಡನ್ನು ಏನು ಮಾಡಬೇಕು, ನಾವು ಈ ರೀತಿಯಾಗಿ ಇನ್ನೊಂದು ಬದಿಗೆ ಫ್ರೈ ಮಾಡಿಟ್ಕೊಳ್ಳಿ. ಈಗ ನೋಡಿ, ಪ್ಯಾಟಿಸ್ ರೆಡಿ ಆಯಿತು. ಎರಡೂ ಬದಿಯಲ್ಲೂ ನೀಟಾಗಿ ಫ್ರೈ ಆದ ನಂತರ ಪ್ಯಾಟಿಸ್ ರೆಡಿ ಆಯಿತು. ನಾವು ಇದನ್ನು ಎರಡನ್ನೂ ರಗಡ ಮತ್ತು ಫ್ಯಾಟ್ ಪ್ಯಾಟಿಸನ್ನು ಹಾಕಿ ಚಾಟ್ ಯಾವ ರೀತಿಯಾಗಿ ಮಾಡೋದಂತ ಹೇಳ್ತೀನಿ ನೋಡಿ. ಈಗ ಪ್ಯಾಟಿಸನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡು ನಾವು ಮಾಡಿದಂಥ ರಗಡವನ್ನು ನೀಟಾಗಿ ಆ ಪ್ಯಾಟಿಸ್ ಮೇಲೆ ಹಾಕ್ಕೊಳ್ಳೋಣ. ಖರ್ಜೂರ ಮತ್ತು ಬೆಲ್ಲ, ಹುಣಸೆಹಣ್ಣು ಹಾಕಿ ಮಾಡಿದಂಥ ಸ್ವೀಟ್ ಚಟ್ನಿಯನ್ನು ಹಾಕೋಬೇಕು. ಮೇಲೆ ಪುದೀನಾದು ಗ್ರೀನ್ ಚಟ್ನಿ ಹಾಕ್ಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡಿದಂಥ ಟೊಮೆಟೊ, ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿ, ಸಣ್ಣ ಸೇವನ್ನು ಈ ರೀತಿಯಾಗಿ ಶೇವ್ ಹಾಕ್ಕೊಳ್ಳಿ. ನಂತರ ನಾವು ಅದ್ರ ಮೇಲೆ ಶೇಂಗಾ ಬೀಜ ಹಾಕ್ಕೋಬೋದು, ಆಮೇಲೆ ದಾಳಂಬ್ರಿ ಬೀಜ ಹಾಕ್ಕೋಬೋದು. ಹೈಜೆನಿಕ್ ಆದಂಥ ರಗಡ ಪ್ಯಾಟಿಸ್ ರೆಡಿ ಆಯಿತು. ನೋಡಿ, ಇದನ್ನು ಮನೆಯಲ್ಲೇ ಮಾಡಿ ಮಕ್ಕಳಿಗೂ ಕೊಡಿ. ತುಂಬ ಈಸಿಯಾಗಿಯೂ ಇದೆ. ಮನೆಯಲ್ಲಿ ಒಂದ್ಸಲ ಮಾಡಿ ನೋಡಿ. ಥ್ಯಾಂಕ್ ಯು.